ಮೂರ್ಖರ ದಿನದಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸು ವಿಚಾರಣೆಗೆ ಬಂತು. ಏನಿದು ಕೇರಳ ಸ್ಟೋರಿ? ನಮಗೆ ಹೆಚ್ಚುವರಿ ಸಾಲ ಮಾಡೋದಕ್ಕೆ ಅವಕಾಶ ಬೇಕು, ರಾಜ್ಯ ಸರ್ಕಾರ ನಡೆಸೋದು ಕಷ್ಟ ಆಗಿದೆ, ಕೇಂದ್ರ ಸರ್ಕಾರ ನಿಮ್ಮ ಮೇಲೆ ಹಾಕಿರುವಂತ ನಿರ್ಬಂಧ ಸರಿಯಾಗಿದೆ ಅಂತ ತೀರ್ಪು ಕೊಟ್ಟು ಕೇರಳ ದಿವಾಳಿ ಆಗೋಯ್ತಾ? ತನ್ನ ಮಿತಿಯನ್ನು ಮೀರಿ ಸಾಲ ಮಾಡಿದ್ರೆ ಆತನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಿದ್ದೇವೆ. ಕೇರಳ ಸರ್ಕಾರದ ಇಂಥ ಮಿಸ್ಮ್ಯಾನೇಜ್ಮೆಂಟ್ ಇಂದಾಗಿ ಕೇರಳದ ಜನ ಸಫರ್ ಆಗೋ ಹಾಗೆ ಆಗಿದೆ. ಬೇಕಾಬಿಟ್ಟಿ ಯೋಜನೆಗಳನ್ನು ಘೋಷಿಸೋದು, ಬೇಕಾಬಿಟ್ಟಿ ಫ್ರೀಬೀಸ್ಗಳನ್ನು ಕೊಡೋದು ಎಲ್ಲವೂ ಈ ಒಂದು ಪರಿಸ್ಥಿತಿಗೆ ಕಾರಣ. ಎಲ್ಲಿಗೆ ಬಂತು ನಿಂತ್ಕೊಂತು ನೋಡಿ. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ. ಇದೇ ಏಪ್ರಿಲ್ 1ನೇ ತಾರೀಕು ಮೂರ್ಖರ ದಿನದಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸು ವಿಚಾರಣೆಗೆ ಬಂತು. ಏನದು? ಕೇರಳ ಸರ್ಕಾರ ಸಲ್ಲಿಸಿದ್ದಂತಹ ಮನವಿ ಅದು. ಆ ಮನವಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು. ಏನಿದು ಕೇರಳ ಸ್ಟೋರಿ? ಕೇರಳದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಯಾಕೆ ಅಂದರೆ, ನಮಗೆ ಹೆಚ್ಚುವರಿ ಸಾಲ ಮಾಡೋದಕ್ಕೆ ಅವಕಾಶ ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅವರು ಮನವಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ಗೆ ಯಾಕೆ ಅವರು ಮನವಿ ಸಲ್ಲಿಸಿದರು? ಕೇಂದ್ರ ಸರ್ಕಾರ ನಾವು ಹೆಚ್ಚುವರಿ ಸಾಲ ಮಾಡೋದಕ್ಕೆ ನಿರ್ಬಂಧ ಹೇರಿದೆ, ಹಾಗಾಗಿ ಕೇಂದ್ರ ಸರ್ಕಾರದ ಆ ನಿರ್ಬಂಧವನ್ನು ತೆರವುಗೊಳಿಸಬೇಕು, ನಾವು ಹೆಚ್ಚುವರಿ ಸಾಲವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ರಾಜ್ಯದ ಜನ ತುಂಬ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ರಾಜ್ಯ ಸರ್ಕಾರ ನಡೆಸೋದು ಕಷ್ಟ ಆಗಿದೆ, ಹಾಗಾಗಿ ಈ ಹೆಚ್ಚುವರಿ ಸಾಲವನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹಾಕಿರುವ ನಿರ್ಬಂಧ ನಮಗೆ ತಡೆ ಒಡ್ಡಿದೆ, ಆ ನಿರ್ಬಂಧವನ್ನು ತೆರವುಗೊಳಿಸಿ ನಾವು ಸಾಲ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಅರ್ಜಿ ಅದು. ಆ ಅರ್ಜಿಯನ್ನು ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ KV ವಿಶ್ವನಾಥ್ ಅವರಿದ್ದಂತಹ ದ್ವಿಸದಸ್ಯ ಪೀಠ ಅದನ್ನು ತಿರಸ್ಕರಿಸಿತು. ಯಾಕೆ ತಿರಸ್ಕರಿಸಿತು? ಆ ಪೀಠ ಹೇಳಿದ್ದಿಷ್ಟು: ನೀವು ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ ಮಾಡಿಕೊಂಡು ಸರಿಯಾಗಿ ಫೈನಾನ್ಸನ್ನು ನಿರ್ವಹಿಸದೆ ಬೇಕಾಬಿಟ್ಟಿ ಖರ್ಚು ಮಾಡಿಕೊಂಡು ಈಗ ಬಂದು ಹೆಚ್ಚುವರಿ ಸಾಲ ಕೊಡಬೇಕು ಅಂತಂದರೆ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಇದು ಪರಿಣಾಮ ಬೀರುತ್ತೆ, ಇದು ಇತರ ರಾಜ್ಯಗಳಿಗೂ ಕೆಟ್ಟ ಸಂದೇಶವನ್ನು ಕಳಿಸಿದ ಹಾಗಾಗುತ್ತೆ. ಹಾಗಾಗಿ ಈ ರೀತಿಯ ನಿರ್ಬಂಧವನ್ನು ನಾವು ತೆರವುಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ನಿಮ್ಮ ಮೇಲೆ ಹಾಕಿರುವಂಥ ನಿರ್ಬಂಧ ಸರಿಯಾಗಿದೆ ಅಂತ ತೀರ್ಪು ಕೊಡ್ತು. ಎಂಥ ದುಸ್ಥಿತಿನ ಕೇರಳಕ್ಕೆ! ಅರೆ, ಕೇರಳ ದಿವಾಳಿ ಆಗೋಯ್ತಾ? ಈ ಪ್ರಶ್ನೆ ಹೇಳೋ ಸಹಜ ಅಲ್ವಾ? ಈ ಪ್ರಶ್ನೆನ ಎತ್ತೋದಕ್ಕೆ ಮುಂಚೆ ಈ ಹಿಂದಿನ ವಿಚಾರಣೆ ಸಂದರ್ಭಗಳಲ್ಲಿ ಏನೇನು ಚರ್ಚೆ ಆಗಿತ್ತು ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಈ ತೀರ್ಪು ಬರೋದಕ್ಕೆ ಹಿಂದಿನ ವಿಚಾರಣೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಸಜೆಷನ್ನನ್ನು ಕೊಡ್ತು ಕೋರ್ಟ್ನಲ್ಲಿ. ಏನದು? ಸದ್ಯಕ್ಕೆ 5,000 ಕೋಟಿ ರೂಪಾಯಿ ಸಾಲ ಪಡೀಲಿಕ್ಕೆ ಆ ನಿರ್ಬಂಧಗಳನ್ನು ಸಡಿಲಿಸಬಹುದು. ತಕ್ಷಣದ ಅಗತ್ಯಗಳು ಏನಿದೆ ಕೇರಳ ಸರ್ಕಾರದ್ದು ಅದನ್ನು ಪೂರೈಸಿಕೊಳ್ಳಿ, ಆ ನಂತರ ಅದು ತನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅದು ಆಡಳಿತವನ್ನು ಸುಗಮವಾಗಿ ನಡೆಸಬಹುದು ಅಂತ ಕೇಂದ್ರ ಸರ್ಕಾರ ಒಂದು ಸಜೆಷನ್ ಕೊಡ್ತು. ಕೇರಳ ಅದಕ್ಕೆ ಒಪ್ಪಿರಲಿಲ್ಲ. ನಾನು 5,000 ಕೋಟಿ ಯಾವ ಕಾರಣಕ್ಕೂ ಆಗೋದಿಲ್ಲ, 5,000 ಕೋಟಿ ನಮ್ಮ ನೌಕರರಿಗೆ ಸಂಬಳ ಕೊಡೋಕ್ಕೆ ಸಾಲಲ್ಲ, ಪೆನ್ಷನ್ ಕೊಡೋಕ್ಕೆ ಸಾಲಲ್ಲ. ಅರೆ, ನಿಮ್ಮ ನೌಕರರಿಗೆ ಸಂಬಳ ಕೊಡೋಕ್ಕೂ ನಿಮ್ಮ ಹತ್ರ ದುಡ್ಡಿಲ್ಲ, ಪೆನ್ಷನ್ ಕೊಡೋಕ್ಕೂ ದುಡ್ಡಿಲ್ಲ. ಏನು ಸ್ವಾಮಿ, ಯಾವ ಸ್ಥಿತಿಗೆ ತಂದಿದ್ದೀರಿ ಕೇರಳವನ್ನು? ನಾವೆಲ್ಲ ನೋಡ್ತಾ ಇದ್ದೀವಿ. ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ನಿಂದಾಗಿ ಆ ದೇಶ ಮುಳುಗೋಯ್ತಂತೆ, ಈ ದೇಶ ಮುಳುಗೋಯ್ತಂತೆ, ಆ ಕಂಪ್ನಿ ಮುಳುಗೋಯ್ತಂತೆ, ಇಂಥವರು ಪಾಪರ್ ಆಗೋದ್ರಂತೆ, ಈ ರೀತಿಯ ಮಾತುಗಳನ್ನು ನಾವು ಕೇಳ್ತಾನೆ ಇರ್ತೀವಿ. ಎಷ್ಟೊಂದು ದೇಶಗಳು ಮುಳುಗಿ ಹೋಗಿವೆ, ಎಷ್ಟೊಂದು ಕಂಪ್ನಿಗಳು ನಾಶವಾಗಿ ಹೋಗಿದೆ. ನಮ್ಮ ರಸ್ತೆಯಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ನಾವು ನೋಡ್ತಾ ಇರ್ತೀವಿ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಅಂಗಡಿ ತನ್ನ ಮಿತಿಯನ್ನು ಮೀರಿ ಸಾಲ ಮಾಡಿದ್ರೆ ಆತನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಇಂಥ ಪರಿಸ್ಥಿತಿ ಕೇರಳ ಸರ್ಕಾರಕ್ಕೆ ಬಂದಿದೆ, ಕೇರಳ ರಾಜ್ಯಕ್ಕೆ ಬಂದಿದೆ, ಸರ್ಕಾರಕ್ಕಲ್ಲ. ಕೇರಳ ಸರ್ಕಾರದ ಇಂಥ ಮಿಸ್ಮ್ಯಾನೇಜ್ಮೆಂಟಿಂದಾಗಿ ಕೇರಳದ ಜನ ಸಫರ್ ಆಗೋ ಹಾಗೆ ಆಗಿದೆ. ಯಾಕೆ ಹೀಗಾಯಿತು? ಬೇಕಾಬಿಟ್ಟಿ ಯೋಜನೆಗಳನ್ನು ಘೋಷಿಸೋದು, ಬೇಕಾಬಿಟ್ಟಿ ಫ್ರೀಬೀಸ್ಗಳನ್ನು ಕೊಡೋದು ಇದೆಲ್ಲವೂ ಈ ಒಂದು ಪರಿಸ್ಥಿತಿಗೆ ಕಾರಣ. ಯಾಕೆ ಈ ಸ್ಥಿತಿ ಬಂತು ಅನ್ನೋದನ್ನು ಒಂದೊಂದಾಗಿ ನಾನು ನಿಮಗೆ ಎಳೆ ಎಳೆಯಾಗಿ ಬಿಡಿಸಿರ್ತೇನೆ.
ನೋಡಿ, ಕೇರಳದ 2024-25 ಸಾಲಿನ ಪ್ರೊಜೆಕ್ಟೆಡ್ ಸ್ಟೇಟ್ GDP ಅಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ GSDP ಅಂತಾರೆ. ಅಂದರೆ ಮುಂದಿನ ವರ್ಷದ, ಅಂದರೆ ಈ ವರ್ಷದ 2024-25 ಪ್ರೊಜೆಕ್ಟೆಡ್ ಸ್ಟೇಟ್ GDP 11,19,906 ಕೋಟಿ ರೂಪಾಯಿಗಳು ಕೇರಳದ ಪ್ರೊಜೆಕ್ಟೆಡ್ GDP, ಸ್ಟೇಟ್ GDP. ಅದರಲ್ಲಿ ನೀವು ಸ್ಟೇಟ್ GDPಯ 3% ಮಾತ್ರ ಹೆಚ್ಚುವರಿ ಸಾಲವನ್ನು ನೀವು ತಗೋಬಹುದು. ಈಗಿನ ಕಾನೂನಿನ ಪ್ರಕಾರ, ದೇಶದ ಕಾನೂನಿನ ಪ್ರಕಾರ, ದೇಶದ ಸಂವಿಧಾನದ ಪ್ರಕಾರ. ಅಂದರೆ ಕೇರಳ 33,597 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಮಾತ್ರ ಪಡೆಯಲಿಕ್ಕೆ ಅರ್ಹ. ಅಂದರೆ ಮುಂದಿನ 24-25ಕ್ಕೆ 2021-22ರಲ್ಲಿ ಹೆಚ್ಚುವರಿ ಸಾಲ ಮಾಡಿದರು ಬಜೆಟೇತರ ಯೋಜನೆಗಳಿಗೆ. ಅದನ್ನು ಇದರಲ್ಲಿ ಮುಂದಿನ 24-25 ಸಾಲಿನಲ್ಲಿ ಡಿಡಕ್ಟ್ ಮಾಡ್ಕೋತಾರೆ. ಅದು ಎಷ್ಟು? 4,711 ಕೋಟಿ ರೂಪಾಯಿ. ಅಲ್ಲಿ ನಿಮಗೆ ಉಳಿದಿದ್ದೆಷ್ಟು? 28,886 ಕೋಟಿ ರೂಪಾಯಿ. ಇಷ್ಟು ಮಾತ್ರ ನೀವು 2024-25 ಸಾಲಿಗೆ ಸಾಲವನ್ನು ಮಾಡ್ಬೋದು. ಈ ಆರ್ಥಿಕ ಸುಭದ್ರತೆ, ಆರ್ಥಿಕ ವಹಿವಾಟಿನ ವಿಚಾರದಲ್ಲಿ ಇನ್ನೊಂದು ಕಾನೂನಿದೆ. ರಾಜ್ಯಗಳು ಯಾವ ರೀತಿ ಸಾಲವನ್ನು ಮಾಡಬೇಕು ಅದಕ್ಕೊಂದು ಶಿಸ್ತುಬದ್ಧವಾದಂಥ ಪ್ರೊಸೀಜರ್ ಇದೆ. ಅದೇನು? ನೀವು ಮಾಡಬಹುದಾದಂಥ ಸಾಲದ 75% ಮಾತ್ರ ಮೊದಲ 9 ತಿಂಗಳಲ್ಲಿ ಮಾಡಬಹುದು. ಇನ್ನು 25% ಭಾಗವನ್ನು ನೀವು ಕೊನೆಯ 3 ತಿಂಗಳಿಗೆ ಇಟ್ಕೊಳ್ಳೇಬೇಕು. ಅಂದರೆ ನೀವು ಇಷ್ಟು ಸಾಲ ಮಾಡೋಕ್ಕೆ ನಮಗೆ ಅರ್ಹತೆ ಇದೆ ಅಂದ್ಬಿಟ್ಟು ಮೊದಲನೇ ತಿಂಗಳಲ್ಲೇ ಎಲ್ಲ ಸಾಲ ಮಾಡೋಕ್ಕಾಗಲ್ಲ. ನೀವು 25% ಕೊನೆ 3 ತಿಂಗಳಿಗೆ ಇಟ್ಕೊಳ್ಳೇಬೇಕು. ಅದರ ಪ್ರಕಾರ ಹೋಗೋದಾದರೆ ಉಳಿದ 28,086 ಕೋಟಿಯಲ್ಲಿ ಕೇರಳ ಸರ್ಕಾರ ಸಾಲ ಮಾಡಬಹುದಾದಂಥದ್ದು 21,664 ಕೋಟಿ ರೂಪಾಯಿಗಳು ಮಾತ್ರ. ಯಾವಾಗ? 2024 ಮತ್ತು 25 ಸಾಲಿಗೆ. ಈಗ ಕೇರಳ ಏನು ಕೇಳ್ತಾ ಇದೆ? ನಮಗೆ ಮಾರ್ಚ್ 24 ಒಳಗೆ, ಅಂದರೆ 2024 ಮಾರ್ಚ್ 30 ಒಳಗೆ ನಮಗೆ 15,000 ಕೋಟಿ ಸಾಲವನ್ನು ನಾವು ಮಾಡಬೇಕಾಗಿದೆ. ಅಂದರೆ ಈಗಾಗಲೇ ಮಾರ್ಚ್ ಮುಗಿದೋಯ್ತು. ಇದು ಕೇಸ್ ಹಾಕಿದ್ದು ಭಾಳ ಹಿಂದೆ. ಅಂದರೆ ಈ ಮಾರ್ಚ್ 31 ಒಳಗಡೆ ನಮಗೆ ಅರ್ಜೆಂಟಾಗಿ 15,000 ಕೋಟಿ ಬೇಕು. ಅಂದರೆ ನೀವು 2023-24 ಸಾಲಿಗೆ ಇದನ್ನು ಕೇಳ್ತಾ ಇದ್ದೀರಿ. ನೀವು ಮುಂದಿನ ಸಾಲಿಗೆ 21,661 ಕೋಟಿ ರೂಪಾಯಿ ನಿಮಗೆ ಅರ್ಹತೆ ಇದೆ. ಅದರಲ್ಲಿ ನೀವು ಮಾರ್ಚ್ ಒಳಗಡೆ 15,000 ಕೋಟಿ ನಿಮಗೆ ಬೇಕು ಅಂತ ಕೇಳ್ತಾ ಇದ್ದೀರಿ. ಅಲ್ಲಿಗೆ ಅದನ್ನು ಏನಾದರೂ ಕೊಟ್ಟುಬಿಟ್ರೆ ಮುಂದಿನ ವರ್ಷ, ಅಂದರೆ ಈ ವರ್ಷ, ಈ 2024 ಏಪ್ರಿಲ್ 1ರಿಂದ 2025 ಮಾರ್ಚ್ 30ರವರೆಗೆ ನಿಮಗೆ ಸಾಲದ ಅರ್ಹತೆ ಉಳ್ಕೊಳ್ಳೋದು ಬರೀ 6,664 ಕೋಟಿ ಮಾತ್ರ ಇಡೀ ವರ್ಷಕ್ಕೆ. 38,000 ಕೋಟಿ ಸಾಲದ ಅರ್ಹತೆಯಿಂದ ನೀವು ಎಲ್ಲಿಗೆ ಬಂದು ನಿಂತಿದ್ದೀರಿ? 6,664 ಕೋಟಿಗಷ್ಟೇ ಸಾಲ ಮಾಡಬಹುದು. ಆ ಪರಿಸ್ಥಿತಿಗೆ ನಿಮ್ಮ ರಾಜ್ಯವನ್ನು ನೀವು ತಂದುಬಿಟ್ಟಿದ್ದೀರಿ. ಪಿನರಾಯಿ ವಿಜಯನ್ ಅವರೇ, ರಾಜ್ಯವನ್ನು ಎಲ್ಲಿಗೆ ತಂದಿದ್ದೀರಿ ನೋಡಿ. ಈ ಕಾರಣಕ್ಕೆ ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲಿನ ನಿರ್ಬಂಧವನ್ನು ಸಡಿಲ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿರುವಂಥದ್ದು. ಯಾಕಾಗೋದಿಲ್ಲ ಅಂತಂದರೆ, ಒಂದು ರಾಜ್ಯ ಏನಾದರೂ ಈ ರೀತಿಯ ಹೆಚ್ಚುವರಿ ಸಾಲಗಳನ್ನು ಮಾಡ್ತಾ ಹೋದಂಗೆ ಇತರ ರಾಜ್ಯಗಳು ಅದನ್ನು ಶುರು ಮಾಡ್ತವೆ. ಎಲ್ಲ ರಾಜ್ಯಗಳು ಹೀಗೆ ಶುರು ಮಾಡ್ತಾ ಹೋದರೆ ಒಟ್ಟಾರೆ ದೇಶದ ಆರ್ಥಿಕ ಪರಿಸ್ಥಿತಿ ಏನು? ಅಂತಿಮವಾಗಿ ಯಾರೂ ಕೂಡ ಭಾರತದ ಯಾವುದೇ ರಾಜ್ಯಕ್ಕೆ ಸಾಲ ಕೊಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅರಾಜಕತೆ ಸೃಷ್ಟಿಯಾಗುತ್ತೆ. ಸರ್ಕಾರಗಳನ್ನು ನಡೆಸೋದಕ್ಕಾಗೋದಿಲ್ಲ. ಆ ಕಾರಣದಿಂದ ಕೇರಳ ಸರ್ಕಾರದ ಮೇಲೆ ಹಾಕಿರುವಂಥ ನಿರ್ಬಂಧವನ್ನು ನಾವು ತೆರವುಗೊಳಿಸೋಕ್ಕಾಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿಬಿಡ್ತು. 38,000 ಕೋಟಿ ಸಾಲವನ್ನು ಮಾಡಬೇಕಾದಷ್ಟು ಅರ್ಹತೆ ಇದ್ದಂಥ ಕೇರಳ ಈ ವರ್ಷ ಅದಕ್ಕೆ ಅರ್ಹತೆ ಇರೋದು ಕೇವಲ 6,664 ಕೋಟಿ ಸಾಲ ಮಾಡೋದಕ್ಕಷ್ಟೇ. ಎಲ್ಲಿಗೆ ಬಂತು ನಿಂತ್ಕೊಂತು ನೋಡಿ. ದಿವಾಳಿ ಆಗೋಯ್ತಾ ಕೇರಳ ಅಂತ ಕೇಳೋದ್ರಲ್ಲಿ ತಪ್ಪೇನು ಸ್ವಾಮಿ? ಈಗ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನು
ಇನ್ನೊಂದು ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಿದೆ. ಇದರಲ್ಲಿ ರಾಜ್ಯಗಳು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ರಾಜ್ಯಗಳು ನಿರ್ವಹಿಸಬೇಕಾದಂಥ ಫೈನಾನ್ಷಿಯಲ್ ಡಿಸಿಪ್ಲಿನ್ ಹೇಗಿರಬೇಕು ಮತ್ತು ಫೆಡರಲಿಸಮ್ಗೆ ಯಾವುದೇ ರೀತಿ ಧಕ್ಕೆ ಆಗದಂತೆ ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಇದರ ಕುರಿತು ಪರಿಶೀಲನೆ ನಡೆಸಿ ಅಂಥೇಳಿ ಅದು ಸುಪ್ರೀಂ ಕೋರ್ಟು ಸಾಂವಿಧಾನ ಪೀಠಕ್ಕೆ ಇದನ್ನು ವರ್ಗಾಯಿಸಿದೆ. ಇದಿಷ್ಟು ಕೇರಳ ಸ್ಟೋರಿ ಆಯಿತು. ಕೇರಳದಲ್ಲಿ ಈ ರೀತಿಯ ಪರಿಸ್ಥಿತಿಗಳು ಯಾಕೆ ಬಂದವು? ವಿವಿಧ ಗ್ಯಾರಂಟಿ ಸ್ಕೀಮ್ಗಳು, ವಿವಿಧ ಫ್ರೀಬೀಸು, ಇಷ್ಟ ಬಂದ ಹಾಗೆ ಯೋಜನೆಗಳನ್ನು ಘೋಷಿಸೋದು, ಆದಾಯಕ್ಕೆ ತಕ್ಕ ಹಾಗೆ ಖರ್ಚನ್ನು ಮಾಡದೆ ಅದು ಹೆಚ್ಚುವರಿ ಖರ್ಚು ಮಾಡೋದು, ಇದೆಲ್ಲನೂ ನಾವು ಮಾತನಾಡುವಾಗ ನಮಗೆ ನಮ್ಮ ಕರ್ನಾಟಕದ ಬಗ್ಗೆ ಆತಂಕ ಶುರುವಾಗುತ್ತೆ. ಗ್ಯಾರಂಟಿ ಸ್ಕೀಮ್ಗಳ ಹೆಸರಿನಲ್ಲಿ ಕರ್ನಾಟಕ ಏನೋ ಬಡವರಿಗೆ ಒಳ್ಳೊಳ್ಳೆ ಯೋಜನೆಗಳನ್ನು ಘೋಷಿಸಿದೆ. ಉಚಿತ ಪ್ರಯಾಣ, ಉಚಿತ ವಿದ್ಯುತ್ತು, ಮಹಿಳೆಯರಿಗೆ 2000. ಆದರೆ ಅದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಿ? ಸಿದ್ದರಾಮಯ್ಯನವರಿಗೆ ಅಚಲವಾದ ವಿಶ್ವಾಸ ಇರೋದು ಸಾಲ ತಂದು ಕೊಡ್ತೀವಿ ಎನ್ನುವಂಥದ್ದು. ಎಷ್ಟು ಅಂತ ಸಾಲ ತರ್ತೀರಿ ಸಿದ್ದರಾಮಯ್ಯನವರೇ? ಕೊನೆಗೆ ಕೇರಳಕ್ಕೆ ಆದ ಗತಿಯೇ ಕರ್ನಾಟಕಕ್ಕೂ ಬರಬಹುದು ನಾವು ಎಚ್ಚರ ವಹಿಸದೇ ಇದ್ದರೆ. ನಮ್ಮ ಆದಾಯವನ್ನು ನಾವು ಹೆಚ್ಚಿಸಿಕೊಳ್ಬೇಕು ಮತ್ತು ಖರ್ಚನ್ನು ಕಡಿಮೆ ಮಾಡಿಕೊಳ್ಬೇಕು. ಇದನ್ನು ಮಾಡದೇ ಇದ್ದರೆ ಕೇರಳದ ಸ್ಥಿತಿಯೇ ಕರ್ನಾಟಕಕ್ಕೂ ಬರುತ್ತೆ. ಸಿಬ್ಬಂದಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ, KSRTC BMTC ಬಸ್ಗಳನ್ನು ಓಡಿಸೋಕ್ಕಾಗೋದಿಲ್ಲ, ವಿದ್ಯುತ್ತನ್ನಂತೂ ಕೊಡೋಕ್ಕೆ ಆಗಲ್ಲ. ನೀವು ಫ್ರೀ ಅಂತ ಅನೌನ್ಸ್ ಮಾಡಿದ್ರೇನು ಬಿಟ್ಟರೆ ವಿದ್ಯುತ್ತೇ ಕೊಡೋಕ್ಕಾಗಲಿಲ್ಲ ಅಂದರೆ ಏನು ಮಾಡೋದು? ಅಂಥ ಪರಿಸ್ಥಿತಿಗೆ ರಾಜ್ಯವನ್ನು ದಯವಿಟ್ಟು ತರಬೇಡಿ. ಆದಾಯದ ಮೂಲಗಳನ್ನು ಹೆಚ್ಚಿಗೆ ಮಾಡುವತ್ತ ಗಮನ ಕೊಡಿ. ಇದು ರಾಜ್ಯದ ಜನ ಕೇಳ್ತಾ ಇರುವಂತಹ ಪ್ರಶ್ನೆ. ಕೇರಳ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಪಾಠ ಕಲಿಯುತ್ತಾ ಅನ್ನೋದೇ ಈಗಿನ ಪ್ರಶ್ನೆ.